ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ಶರಣಬಸವೇಶ್ವರರ 204ನೇ ಪುಣ್ಯತಿಥಿ ಮಾರ್ಚ್ 7ರಂದು ಉಚ್ಚಾಯಿ, 8ರಂದು ಭವ್ಯ ರಥೋತ್ಸವ. ಮಲ್ಲಿಕಾರ್ಜುನ್ ಮುತ್ಯ ಮೇಲಿನ ಪ್ರಕರಣ ರದ್ದುಗೊಳಿಸಲು ಒತ್ತಾಯಿಸಿ ಕಲಬುರಗಿಯಲ್ಲಿ ಭಕ್ತರ ಬೃಹತ್ ಪ್ರತಿಭಟನೆ. ಬೆಳೆ ವಿಮೆ ಬಿಡುಗಡೆ, ಸಾಲ ಮನ್ನಾ ಮತ್ತು ಎಂಎಸ್ಪಿ ಜಾರಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಸಂಯುಕ್ತ ಹೋರಾಟ ಸಮಿತಿ ಪ್ರತಿಭಟನೆ. ಕಲಬುರಗಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮ, ರಂಗು ರಂಗಿನ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ಮಾರುಕಟ್ಟೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ಭಕ್ತರ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ 204ನೇ ಪುಣ್ಯತಿಥಿ ಅಂಗವಾಗಿ 204ನೇ ಜಾತ್ರಾ ಮಹೋತ್ಸವ ಭಕ್ತಿಭಾವದಿಂದ ನಡೆಯಲಿದೆ. ಮಾರ್ಚ್ 7 ಮತ್ತು 8ರಂದು ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಮಠದ ಆಡಳಿತ ಮಂಡಳಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ 204ನೇ ಪುಣ್ಯತಿಥಿ ಅಂಗವಾಗಿ 204ನೇ ಜಾತ್ರಾ ಮಹೋತ್ಸವ ಮಾರ್ಚ್ 7 ಮತ್ತು 8ರಂದು ಕಲಬುರಗಿಯಲ್ಲಿ ಭಕ್ತಿಭಾವದಿಂದ ನಡೆಯಲಿದೆ. ಮಾರ್ಚ್ 7ರಂದು ಉಚ್ಚಾಯಿ ಕಾರ್ಯಕ್ರಮಗಳು ಜರುಗಲಿದ್ದು, ಮಾರ್ಚ್ 8ರಂದು ಭಕ್ತರ ಜೈಘೋಷಗಳ ನಡುವೆ ಭವ್ಯ ರಥೋತ್ಸವ ನಡೆಯಲಿದೆ. ದಾಸೋಹ ಸಂಸ್ಕೃತಿಗೆ ಪ್ರತೀಕವಾಗಿರುವ ಈ ಪವಿತ್ರ ಕ್ಷೇತ್ರವು ಸಾವಿರಾರು ಭಕ್ತರನ್ನು ಒಂದೇ ವೇದಿಕೆಯಲ್ಲಿ ಒಂದಾಗಿಸುವ ಮೂಲಕ ಭಕ್ತಿ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರಲಿದೆ. ಈ ವರ್ಷ 8ನೇ ಮಹಾದಾಸೋಹ ಪೀಠಾಧಿಪತಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಅನುಪಸ್ಥಿತಿಯಲ್ಲಿ ಭಕ್ತರಲ್ಲಿ ಭಾವುಕತೆಯನ್ನು ಮೂಡಿಸಿದೆ. ಮೊದಲ ಬಾರಿಗೆ 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಮಹೋತ್ಸವದ ಧಾರ್ಮಿಕ ವಿಧಿವಿಧಾನಗಳಿಗೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪಾಜಿ ಹಾಗೂ ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ್ ದೇಶಮುಖ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆಯಲಿವೆ. ಫೆಬ್ರವರಿ 4ರಿಂದ 7ರವರೆಗೆ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಜ್ಞಾನದಾಸೋಹಿ ನಾಟಕ ಪ್ರದರ್ಶನ ನಡೆಯಲಿದೆ. ಫೆಬ್ರವರಿ 6ರಂದು ಅಪ್ಪ ಪ್ರಶಸ್ತಿ, ವೈದ್ಯರತ್ನ ಪ್ರಶಸ್ತಿ ಪ್ರದಾನ, ದಾಸೋಹ ಮತ್ತು ಮಾನವೀಯತೆ ಪುಸ್ತಕ ಬಿಡುಗಡೆ ಹಾಗೂ ಯೂಟ್ಯೂಬ್ ವಿಷಯ ರಚನಾಕಾರರ ಸನ್ಮಾನ ನಡೆಯಲಿದೆ. ದಾಸೋಹ ಜ್ಞಾನರತ್ನ ಪ್ರಶಸ್ತಿಯನ್ನು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪ್ರದಾನಿಸಲಾಗುವುದು. ರಥೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಸಂತರು ಬಳಸಿದ್ದ ಬೆಳ್ಳಿ ಪ್ರಸಾದ ಬಟ್ಟಲು ಹಾಗೂ ಶ್ರೀಗಂಧದ ಲಿಂಗ ಸಜ್ಜಿಕೆ ಭಕ್ತರಿಗೆ ಪ್ರದರ್ಶನಗೊಳ್ಳಲಿದೆ.
ಸಚಿವ ಈಶ್ವರ್ ಖಂಡ್ರೆ ಅವರ ದೇಣಿಗೆಯ ಕರುಂಗಲಿ ಮರದಿಂದ ನಿರ್ಮಿತವಾದ ಹೊಸ ರಥವು ಈ ಬಾರಿ ವಿಶೇಷ ಆಕರ್ಷಣೆಯಾಗಿದೆ. ಹುಂಡಿ ಇಲ್ಲದ ಈ ದೇವಾಲಯದಲ್ಲಿ ಭಕ್ತರಿಗೆ ಉಚಿತ ಅನ್ನದಾಸೋಹ ನಡೆಯುವುದು ವಿಶೇಷವಾಗಿದೆ. ರೈತರು ತಮ್ಮ ಬೆಳೆಯ ಒಂದು ಭಾಗವನ್ನು ದೇಣಿಗೆಯಾಗಿ ನೀಡುವ ದಾಸೋಹ ಪರಂಪರೆ ಇಲ್ಲಿ ಎಂದಿಗೂ ಜೀವಂತವಾಗಿದೆ. ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತರು ಬಳಿಕ ಜಾತ್ರಾ ಮೈದಾನದಲ್ಲಿ ವ್ಯಾಪಾರ ಮಳಿಗೆಗಳು ಮತ್ತು ಮಕ್ಕಳ ಆಟೋಪಕರಣಗಳ ವ್ಯವಸ್ಥೆಗಳನ್ನು ಅನುಭವಿಸಬಹುದಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಶರಣಬಸವೇಶ್ವರರ ಭಕ್ತಿಗೆ ಪಾತ್ರರಾಗುವಂತೆ ದೇವಸ್ಥಾನ ಆಡಳಿತ ಮಂಡಳಿ ಮನವಿ ಮಾಡಿದೆ. ಉಚ್ಚಾಯಿ ಮತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಚಾಲನೆ ಕೊಡುವವರು. ರಥೋತ್ಸವ ದಿನ ಪ್ರಸಾದ ಬಟ್ಟಲು, ಲಿಂಗ ಸಜ್ಜಿಕೆ ದರ್ಶನ ಭಕ್ತ ಸಂಕುಲಕ್ಕೆ ಅವರೇ ತೋರಿಸುವರು. ಚಿರಂಜೀವಿ ಪೂಜ್ಯ 9ನೇ ಪೀಠಾಧಿಪತಿ ಪೂಜ್ಯ ಅವರು ಹೊಸ ತೇರು ಮಾಡಿಸಲಾಗಿದೆ. ಈ ದಾಸೋಹ ಕಾರ್ಯ ಕೈಗೊಂಡವರು ಮಾನ್ಯ ಮಂತ್ರಿಗಳಾದ ಶ್ರೀ ಈಶ್ವರ್ ಖಂಡ್ರೆ ಅಣ್ಣನವರು. ಮತ್ತು ದೇವಸ್ಥಾನ ಆವರಣದಲ್ಲಿ ಎಲ್ಲ ಪೀಠಾಧಿಪತಿಗಳ ಮಹಾಸಮಾಧಿಗಳ ಮೇಲೆ ಗೋಪುರ ನಿರ್ಮಾಣ ಮಾಡುವ ಕಾರ್ಯ ಕೈಗೊಳ್ಳಲಾಗಿದೆ. ಅದು ಪೂಜ್ಯ ಅಪ್ಪ ಅವರ ಸಂಕಲ್ಪವಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಾಸೋಹ ಜ್ಞಾನರಥ ಪ್ರಶಸ್ತಿ ಶ್ರೀ ಈಶ್ವರ್ ಖಂಡ್ರೆ ಅಣ್ಣನವರಿಗೆ ಮತ್ತು ಅವರ ಮನೆಯವರಾದ ಅಕ್ಕವರಿಗೆ ಅವ್ವ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ. ಮತ್ತು ಅಪ್ಪ ಪ್ರಶಸ್ತಿ ಮುಗುಳ್ನಾಗೇವ್ ಪೂಜ್ಯರಿಗೆ ಕೊಡಲಾಗುತ್ತಿದೆ. ಮತ್ತು ಶರಣ ಸೇವಾ ವೈದ್ಯ ರತ್ನ ಪ್ರಶಸ್ತಿಯು ಕಲಬುರಗಿಯ ವೈದ್ಯರಿಗೆ ಕೊಡಲಾಗುತ್ತಿದೆ. ಶಿವಪಥ ಆದಿಯೊಡೆ ಗುರುಪಥ ಮೊದಲು, ಕೂಡಲ ಸಂಗಮ ಆದಿಯೊಡೆ ಶರಣ ಸಂಘವೇ ಮೊದಲು. ಕಲಬುರಗಿ ಆರಾಧ್ಯ ದೇವರಾದ ಮಹಾದಾಸರು ಶರಣ ಬಸವೇಶ್ವರರಿಗೆ ನಮಸ್ಕರಿಸಿ, ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ, ಅಪ್ಪಾಜಿ ಹಾಗೂ ಅವ್ವಾಜಿಯವರಿಗೆ ನಮಸ್ಕರಿಸಿ, ಗುರು ಹಿರಿಯರಿಗೆ ಸಕಲ ಭಕ್ತಾದಿಗಳಿಗೆ ಶರಣಾರ್ಥಿ. ಅಪ್ಪಾಜಿ ಅಗಲಿಕೆ ನಂತರ ಭಾರವಾದ ಮನಸ್ಸಿನಿಂದ ಮೊದಲನೇ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮಾನವನು ಮಹಾದೇವರಾಗುವಂತೆ ಅಪ್ಪಾಜಿಯವರ ಕಾಯಕ ನಿಷ್ಠೆಯಿಂದ ಎಲ್ಲರ ಮನಸ್ಸಿನಲ್ಲಿ ಸದಾ ಇರುತ್ತಾರೆ. ಪಂಚಾಚಾರಗಳನ್ನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ನಿತ್ಯಾಚಾರ ಇವೇ ಪಂಚದಾಸೋಹಗಳಯ್ಯ. ಪಂಚದಾಸೋಹಿಗಳಾದ ಮಹಾದಾಸೋಹಿ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವವನ್ನು 7 ಮತ್ತು 8ರಂದು ಆಚರಿಸುತ್ತಿದ್ದೇವೆ. ಶರಣರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಮಹೋತ್ಸವ ಅದಕ್ಕೋಸ್ಕರ ನಾವು ಅಪ್ಪಾಜಿಯವ್ರದ್ದು ಒಂದು ಸುಮಾರು 30 ಅಡಿ ಕಟೌಟನ್ನು ಹಾಕಿಸಿ ಅಪ್ಪಾಜಿಯವ್ರದ್ದು ಈ ಸಲ ಯಾತ್ರಾ ಮಹೋತ್ಸವ ಪ್ರಾರಂಭ ಮಾಡ್ತೇವೆ. ಮತ್ತು ಅಪ್ಪಾಜಿಯವರ ಕನಸಿನ ಅವರ ಮಾಡಿದಂಥದ ಅಂದರೆ ಗೋಪುರ ಎಲ್ಲ ಸಮಾಧಿಗಳ ಅಂದರೆ ಎಲ್ಲ ಪೂಜ್ಯರ ಲಿಂಗೈಕ್ಯಗಳ ಎಲ್ಲ ಸಮಾಧಿಗಳ ಮೇಲೆ ಗದ್ಗಿ ಮೇಲೆ ಒಂದು ಗೋಪುರ ಆಗಬೇಕಂತ ಅಪ್ಪಾಜಿಯವರು ಅವರೇನು ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದರು. ಎಲ್ಲ ಎಸ್ಟಿಮೇಟು ಮತ್ತು ಇದು ಮತ್ತು ಈ ಮಾರ್ಬಲ್ದೇ ಮಾಡಬೇಕಂತ ಮಾರ್ಬಲ್ ಸುಧಾ ಖರೀದಿ ಮಾಡಿ ಅಪ್ಪಾಜಿಯವರು ಮಾಡಿ ಈಗ ನಾವು ಸ್ಟ್ರಕ್ಚರ್ ಒಂದು ನಾವು ಈ ಸಲ ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತು ಇದು ಜಾತ್ರೆ ಆದಮೇಲೆ ಮತ್ತು ಅದಕ್ಕೆ ಮಾರ್ಬಲ್ ರೂಪದಲ್ಲಿ ಅಪ್ಪಾಜಿಯವರ ಕನಸಿನಂತೆ ಅಪ್ಪಾಜಿಯವರು ನೆನೆಸಿದ ಮಾಡಿದ ಹಾಗೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಲು ಬಯಸ್ತೇವೆ. ಮತ್ತು ಈ ಸಲ ಪ್ರಸಾದವನ್ನು ನಮ್ಮ ಕಿಚನ್ ಪ್ರಸಾದವನ್ನು ಭಾಳ ಹೈಜೆನಿಕ್ ಆಗಿ ಮಾತೋಶ್ರೀಯವರು ಒಳ್ಳೆ ರೀತಿಯಿಂದ ಮಾಡಬೇಕಂತ ಹೇಳಿ ಅವರು ಮಾಡಿದ್ದಾರೆ. ಕೆಳಗಡೆ ಸುಮಾರು 7 ಒಳ್ಳೆ ಅಂದರೆ 7-8 ಕುಕ್ಕರ್ಗಳು, ಅದಕ್ಕೆ ನಾವು ಸ್ಟೀಮರ್ ಏನಿದೆ ಅದು ನಾವು ಎಲೆಕ್ಟ್ರಿಕ್ ಆಗಲಿ ಮತ್ತು ಗ್ಯಾಸಿಂದಾಗಲಿ ಅದು ಹೊಸದಾಗಿ ಮಾಡಿರ್ತಾ ಇದ್ದೇವೆ. ಸುಮಾರು ಒಂದು 6,000 ಜನರಿಗೆ ಒಂದೇ ತಾಸಿನಲ್ಲಿ ಎಲ್ಲ ಸುಸಜ್ಜಿತವಾಗಿ ಹೈಜೆನಿಕ್ ಆಗಿ ಮಾಡಬೇಕಂತ ಪ್ರಸಾದ ವ್ಯವಸ್ಥೆಯನ್ನು ಈ ಸಲ ಪ್ರಾರಂಭ ಮಾಡಲಿದ್ದಾರೆ. ಇವತ್ತಿನ ದಿವಸ ನಮ್ಮ ಸುತ್ತೂರು ಪೂಜ್ಯರಿಂದ ಅದರಿಂದ ಪೂಜ್ಯ ಕಾಲಿಡಿಸಿ ಉದ್ಘಾಟನೆಯನ್ನು ಕೂಡ ಇವತ್ತು ಮುಂಜಾನೆ ಬೆಳಿಗ್ಗೆ ಮಾಡಲಾಗಿದೆ. ನಂತರ ಪ್ರಶಸ್ತಿಯನ್ನು ನಮ್ಮ ಈ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶರಣರ ತೇರು ಏನು ಜರುಗಿಸ್ತೇವೆ, ಆ ತೇರಿನ ಕಟ್ಟಿಗೆಯನ್ನು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಅಂದರೆ ಸಚಿವರು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಕುಟುಂಬ ವತಿಯಿಂದ ಅವರು ನಮ್ಮ ದಾಸೋಹವನ್ನು ಅವರೇ ಕಟ್ಟಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಾತೋಶ್ರೀ ಅವರಿಗೆ ದಾಸೋಹ ಜ್ಞಾನ ರತ್ನ ಅಂತೇಳಿ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಈ ಸಲ ಪ್ರಶಸ್ತಿ ಕೊಡಬೇಕಂತ ಠರಾವು ಮಾಡಿದ್ದಾರೆ. ಅದ ನಂತರ ನಾವು ಅವರ ಕುಟುಂಬಕ್ಕೆ ಅವರಿಗೆ ತಂಗಿಯವರಿಗೆ ಅವರ ಮನೆಯವರಿಗೆ ಅವ್ವ ಪ್ರಶಸ್ತಿ ಕೊಡಬೇಕಂತ ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷ ಅಪ್ಪ ಪ್ರಶಸ್ತಿಯೂ ಕೂಡ ನಮ್ಮ
ಮುಗುಳಾವಿ ಪೂಜ್ಯರಿಗೆ ಕೊಡಬೇಕಂತ ಅಪ್ಪಾಜಿಯವರು ಒಂದು ಕಮಿಟಿ ನಿರ್ಣಯ ಮಾಡಲಾಗಿದೆ. ಮಲ್ಲಿಕಾರ್ಜುನ್ ಮುತ್ಯ ಮೇಲಿನ ಪ್ರಕರಣವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಕಲಬುರಗಿಯಲ್ಲಿ ಭಕ್ತರು ಹಾಗೂ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಮೇಲಿನ ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ಅಧ್ಯಕ್ಷ ಲಚಪ್ಪ ಜಮಾದಾರ್ ನೇತೃತ್ವದಲ್ಲಿ ಹಾಗೂ ಮಠದ ಭಕ್ತರು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಜಗತ್ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಾವಿರಾರು ಭಕ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಭಕ್ತರು ಕೈಯಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಫೋಟೋ ಹಿಡಿದುಕೊಂಡು ಜೈ ಘೋಷಣಾ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮಕ್ನೂರ್, ಲಚಪ್ಪ ಜಮಾದಾರ್, ಬ್ರಹ್ಮಶ್ರೀ ರಾಜಗುರುಸ್ವಾಮಿ, ಪರಮಪೂಜ್ಯ ಕೊಟ್ಟೂರೇಶ್ವರ ಸ್ವಾಮಿ, ಚಿದಾನಂದ ಮಹಾರಾಜರು, ರಾಚೋಟೇಶ್ವರ ಮಠದ ಜಗದ್ಗುರು ಭೈರತ್ ಆನಂದ್, ರಾಂಪುರಹಳ್ಳಿ ರತ್ನಾಕಾಂತ ಶಿವಯೋಗಿಗಳು, ಸಿದ್ಧ ಶಿವಯೋಗಿಗಳು, ಗೌರಿಗುಡ್ಡ ಶ್ರೀ ಪರಶುರಾಮ ಮುತ್ಯ ಬಾಗೋಡಿ ಸೇರಿದಂತೆ ಹಲವಾರು ಮಠಾಧೀಶರು ಮತ್ತು ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಭಾಷಣಕಾರರು ಮಾತನಾಡಿ, ಈ ಪ್ರಕರಣದ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ರೂಪಿಸಿರುವ ಸಾಧ್ಯತೆ ಇದೆ ಎಂದು ಆರೋಪಿಸಿದರು. ಮಲ್ಲಿಕಾರ್ಜುನ್ ಮುತ್ಯ ಅವರು ಪುಟ್ಟ ಮಗುವನ್ನು ತಂದೆಯಂತೆ ಮುದ್ದಾಡಿ ಆಶೀರ್ವಾದ ನೀಡಿರುವ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪಾಗಿ ಹಂಚಿ ಕುತಂತ್ರ ನಡೆಸಲಾಗಿದೆ ಎಂದು ಅವರು ಹೇಳಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಮಗುವಿನ ಪೋಷಕರು ಯಾವುದೇ ದೂರು ದಾಖಲಿಸಿಲ್ಲದಿದ್ದರೂ ಮಹಿಳಾ ಆಯೋಗವು ಪ್ರಕರಣ ದಾಖಲಿಸಿರುವುದು ಕಾನೂನು ಕ್ರಮಗಳ ವಿರುದ್ಧವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ತಕ್ಷಣವೇ ಪ್ರಕರಣವನ್ನು ಹಿಂಪಡೆದು ತಪ್ಪು ಮಾಹಿತಿ ಹರಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದರು. ಮಲ್ಲಿಕಾರ್ಜುನ ಮುತ್ಯನ ಭಕ್ತರು ಮನಸ್ಸಿಗೆ ಬೇಜಾರಾಗಿದೆ, ಮನ ನೊಂದಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯನವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ದೃಢ ಸಂಕಲ್ಪ ಮಾಡಿದ್ದಾರೆ. ಈ ಪ್ರಕರಣ ಹಿಂದಕ್ಕೆ ಪಡ್ಕೊಳ್ಬೇಕು, ಅವ್ರಿಗೆ ನ್ಯಾಯ ಕೊಡಬೇಕಂತೇಳಿ ಈಗಾಗಲೇ ಶರಣಬಸಪ್ಪ ದರ್ಶನಪುರ ಈ ರಾಜ್ಯದ ಮಂತ್ರಿಗಳು, ಆಮೇಲೆ ಈ ಭಾಗದ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಶರಣಪ್ರಕಾಶ್ ಪಾಟೀಲ್ರು, ಈಶ್ವರ ಖಂಡ್ರೆಯರು, ಇವರೆಲ್ಲರೂ ಕೂಡ ಇನ್ನೊಬ್ಬರು ಬೀದರ್ ರಹೀಮ್ ಖಾನ್ ಸಾಹೇಬ್ರು ಇವರೆಲ್ಲರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ತಪ್ಪಿದೆ. ಸಣ್ಣ ಒಂದು 7 ವರ್ಷದ ಕೂಸಿ ಇವ್ರು ನಾಚಿಕೆ ಬರೋಂಗಿಲ್ಲ. ಆ ಮುಂಡೆ ಮಗನಿಗೆ ಅವ ಯಾರವ ಕೋಸಂಬಿ ಅಮ್ಮ ಅವನಿಗೆ ಇವೆಲ್ಲ ಕೆಲವು ಪೈರವಿ ಮಾಡ್ತಾವೆ, ಕೆಲವು ಅಲ್ಲಿ ಇಲ್ಲಿ ಮಂದಿ ಬ್ಲ್ಯಾಕ್ ಮೇಲ್ ಮಾಡಿ ರೊಕ್ಕ ವಸೂಲು ಮಾಡೋ ಲಚ್ಚಪ್ಪನ ಹೇಳಿದೆ ಯಾರೋ ಹೆಸರು. ಈ ಕಡೆ ಮಕ್ಕಳ ರಕ್ಷಣೆ ವೇದಿಕೆ ಕೋಸಂಬಿಗೆ ಎಲ್ಲಿ ಕೇಸ್ ಸಿಕ್ಕಿಲ್ಲ. ಇದೇ ಒಂದು ಇವ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ ಈ ಪ್ರಕಾರ ಮಾಡಿದ್ದಾರೆ. ಇದು ಖಂಡನೀಯ. ತಕ್ಷಣ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಎಲ್ಲ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು ನಮ್ಮ ಪರವಾಗಿದ್ದಾರೆ, MLAಗಳು ನಮ್ಮ ಪರವಾಗಿದ್ದಾರೆ. ನಾವೆಲ್ಲರೂ ಒಕ್ಕಟ್ಟಾಗಿ ಈ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಮುತ್ಯಗೆ ನ್ಯಾಯ ಸಿಗಬೇಕು, ಆ ಮನೆತನಕ್ಕೆ ರಕ್ಷಣೆ ಸಿಗಬೇಕು. ಇವತ್ತು ಇಂಥ ಒಂದು ಕೇಸ್ ಆಗಿದ್ದು ಒಂದೇ ದಿನದ ಕೇಸ್ ಆಗ್ತದೆ. ಆಯೋಗ ಇವತ್ತು ಎಷ್ಟೋ ಕೇಸ್ ಆಗ್ಯಾವ. ಆ ಕೇಸ್ನಲ್ಲಿ ಯಾರೋ ಹೋರಾಟಗಾರರು, ಯಾರೋ ನ್ಯಾಯಕ್ಕಾಗಿ ಇವತ್ತು ಮುಂದೆ ಬರೋರು ಆ ಒಂದು ಹೋರಾಟ ಮಾಡ್ತಾರೆ, ಆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತಾರೆ. ಈ ಆಯೋಗ ಕಣ್ಣು ಮುಚ್ಕೊಂಡು ಹೋಗ್ತಾರೆ. ಎಲ್ಲಿ ಬಂದಿಲ್ಲ ಆಯೋಗ. ಭಾಳ ಮಂದಿಗೆ ನಮ್ಗೆ ಗೊತ್ತೇ ಇಲ್ಲ ಈ ಆಯೋಗ ಇದೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ಮಹಿಳಾ ಆಯೋಗದಿಂದ ಕೂಡ ಒಂದು ಲೆಟರ್ ಹೋಗ್ಯಾರ, ಅವರು ಕೂಡ ಕೌನ್ಸಿಲಿಂಗ್ ಮಾಡಿಲ್ಲ. ಆ ತಂದೆ ತಾಯಿ ವಿಚಾರ ತಿಳ್ಕೊಂಡಿಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಈ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಿ ಹೆಸರುವಾಗ್ತಾ ಅಂತ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಏನು ಹೆಸರು ತೇಜೋವಧೆ ಮಾಡಬೇಕಂತ ಹೇಳಿ ಉದ್ದೇಶವಾಗಿ ಇಂಥ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಿದ್ದು ಏನು ಹಿರೇಮಠಿದ್ದಾನೆ, ಇವನ ಮೇಲೆ 5 ಪ್ರಕರಣಗಳಿವೆ. ಇವನ ಮ್ಯಾಗ 5 ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಪ್ರಕರಣಗಳವ. ಇವನಿಗೆ ಪೊಲೀಸರು ಯಾಕೆ ಅರೆಸ್ಟ್ ಮಾಡಿಲ್ಲ ಇಲ್ಲಿ ತನ? ಈ ಒಬ್ಬ RTI ಕಾರ್ಯಕರ್ತ ಸಿದ್ದು ಹಿರೇಮಠ ಇವತ್ತು ಪೊಲೀಸರಿಗೆ ಏನು ಭಯದಾಗಿತ್ತಾನ? ಯಾಕೆ ಇವನಿಗೆ ಅರೆಸ್ಟ್ ಮಾಡಿಲ್ಲ? ಇವತ್ತು ಏನು ತಪ್ಪು ಮಾಡದೇ ಇರುವ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಇವತ್ತು ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅಂದರೆ ಇದರಲ್ಲಿ ಎಂಥ ಷಡ್ಯಂತ್ರ ನಡೆಯದ. ಇವತ್ತು ಈ ಒಂದು ಹಿಂದುಳಿದ ವರ್ಗದಲ್ಲಿರುವಂಥ ಏನು ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರನ್ನು ಕುಗ್ಗಿಸುವ ಸಲುವಾಗಿ, ಈ ಹಿಂದುಳಿದ ವರ್ಗದಲ್ಲಿರುವಂಥವರಿಗೆ ದಬಾವು ಮಾಡೋ ಸಲುವಾಗಿ ಇವರು ಪ್ರಯತ್ನ ಮಾಡ್ತಾರೆ. ಇವ್ರ ಹೆಸರಿನಾಗ FIR 5 FIR. ಒಂದು ಕಡೆ సిద్ధు హీరమట్టిద్రే ಇನ್ನೊంದು కಡೆ సిద్ధరామయ్య హీరమట్టిద్ది. ఈ రోజు మన తండ్రి అప్పాజీకి జరిగిన అన్యాయం కోసం మనం అందరం ఇక్కడ వచ్చాము. ఈ అన్యాయానికి తప్పు అంటున్నారు. ప్రతి ఒక్కరికి రక్తం మసలుతుంది అంటే అది అప్పాజీ ఇచ్చిన రక్తం, ప్రాణం కొట్టుకుంటుంది అంటే అప్పాజీ ఇచ్చిన భిక్ష.
తిండి తింటున్నాము అంటే అప్పాజీ ఇచ్చిన భిక్ష. అప్పాజీ గారి కోసం మన ప్రాణాలు తీసుకోవడానికి కూడా రెడీగా ఉన్నాం. ఏదున్నా న్యాయం కావాలి, వి నీడ్ జస్టిస్. ఏదైతే ఫాల్స్ గా చేసిన స్టేట్మెంట్స్ అన్ని కూడా రిటర్న్ బ్యాక్ తీసుకోవాలని కోరుతున్నాను. ఈ రోజు ఈ ఎఫ్ఐఆర్ క్యాన్సిల్ చేసి మాకు ನ್ಯಾಯ ಜರಗಾలని ಕೋರುತ್ತುನ್ನಾನು. ಷಡ್ಯಂತ್ರಗಳನ್ನು ರೂಪಿಸಿ ಯಾವ ರೀತಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ತೇಜೋವಧೆ ಮಾಡಿದ್ದಾರೆ, ಅವರ ಮಾನ ಹಾನಿ ಮಾಡಿದ್ದಾರೆ. ಆ ಮಾನ ಹಾನಿ ಆಗಲು ಪ್ರಮುಖ ಕಾರಣರಾದಂತಹ ಮಕ್ಕಳ ಆಯೋಗದ ಅಧ್ಯಕ್ಷರಾದಂಥ ಶಶಿಧರ್ ಕೋಸಂಬಿ ಅವರಿಗೆ ಸ್ವಾಮೀಜಿಯವರ ಸುಮಾರು ಒಂದು 20 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಶಶಿಧರ್ ಕೋಸಂಬಿಯವರ ಮೇಲೆ ಹಾಕಬೇಕಂತ ನಾವು ಸ್ವಾಮೀಜಿಗಳ ಒಕ್ಕೂಟದಿಂದ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಸಸ್ಪೆಂಡ್ ಅಷ್ಟೇ ಸಾಕಾಗೋದಿಲ್ಲ, ಇನ್ನೂ 2-3 ತಿಂಗಳೊಳಗೆ ಅವ್ರದ್ದು ನೌಕರಿನ ಮುಗಿದು ಹೋಗ್ತೈತಂತ. ಅದಕ್ಕೆ ಹಿಂದುಳಿದ ವರ್ಗದ ಒಂದು ಎಲ್ಲ ಜನಾಂಗದ ಪ್ರೀತಿಯನ್ನು ಗಳಿಸಿದಂಥ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಮಠ ಮಲ್ಲಿಕಾರ್ಜುನ ಸ್ವಾಮೀಜಿಯವ್ರನ್ನ ಬಲಿ ತೆಗೆದುಕೊಳ್ಬೇಕಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ಇವರು ಮಾಡಿದಾರಂತ ಮೇಲ್ನೋಟಕ್ಕೆ ಈ ಪ್ರಕರಣದೊಳಗೆ ನಮ್ಗೆ ಕಾಣಬರ್ತದೆ. ಯಾಕಂದರೆ ಯಾವುದೇ ಪ್ರಾಥಮಿಕ ತನಿಖೆ ಕೈಗೊಳ್ಳಲಾರ್ದಂಗೆ ಒಬ್ಬ ಗೋಗಿ PSI ಅವರು ಈಗ ಪ್ರೆಸೆಂಟ್ ಅಧಿಕಾರದೊಳಗಿರುವಂಥ ಗೋಗಿ PSI FIR ಕಾಪಿ ಮಾಡಿದ್ದೇ ಮೊದಲು ಕಾನೂನು ಬಾಹಿರ ಐತಿ. ಮೊದಲು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು. ಯಾಕಂದರೆ ಇವತ್ತು ಅವರು ಮಾನನಷ್ಟ ಮೊಕದ್ದಮೆ ಯಾಕೆ ಹಾಕ್ಬೇಕಂತ ಹೇಳ್ತೀವಿ ಅಂದರೆ ಅವ್ರು FIR ಕಾಪಿ ಆಗಲಿಲ್ಲ ಅಂದರೆ ಕೋರ್ಟಿಗೆ ಕೇಸ್ ಹೋಗ್ತಿದ್ದಿಲ್ಲ. ಕೋರ್ಟಿಗೆ ಕೇಸ್ ಹೋಗ್ತಿದ್ದಿಲ್ಲ ಅಂದರೆ ಸ್ವಾಮೀಜಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗ್ತಿದ್ದಿಲ್ಲ. ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಲಿಲ್ಲ ಅಂದರೆ ಸ್ವಾಮೀಜಿಗೆ ನಾವು ಬಂಧನ ಭೀತಿ ಎದುರಿಸಬೇಕಾಗ್ತಿದ್ದಿಲ್ಲ. ವ್ಯವಸ್ಥಿತವಾಗಿ ಯಾವ ರೀತಿ ಷಡ್ಯಂತ್ರ ರೂಪಿಸಿದ್ದಾರೆ ಅಂದರೆ ಇವರು ಯಾವುದೇ ಸಣ್ಣ ವ್ಯಕ್ತಿ ಇದ್ದರೆ ಆಲ್ರೆಡಿ ಹೋಗಿ ಎಲ್ಲೇರ ಎದುರಿ ಉರ್ಲಾಕೊಂಡು ಸತ್ತರೆ ಅದ್ರ ಪ್ರಾಣಕ್ಕೆ ಹಾನಿ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಈ ನಮನೆ ಮಾನ ತೆಗೆದ್ರೆ ಮಾನ ಗಳಿಸೋದು ಇವತ್ತು ಸಾಧು ಸಂತರ ಅಂದರೆ ಮಾನದಿಂದ ಬದುಕ್ತಿರ್ತಾರೆ ಅವರು ತೇಜೋವಧಿಯನ್ನು ಮಾಡುವಂಥ ಇಂಥ ಹೊಲಸ ಅಧಿಕಾರಿಯನ್ನು ಮೊದಲು ಈ ಮಾನನಷ್ಟ ಮೊಕದ್ದಮೆಯನ್ನು ನಾವು ರಾಷ್ಟ್ರೀಯ ಕೋಲಿ ಬೆಸ್ತ ನಿಷಾದ ಮಠಾಧೀಶ್ವರರ ಮಹಾಸಭಾದ ವತಿಯಿಂದ ಆ ಅಧಿಕಾರಿ ಮೇಲೆ ಮತ್ತು ಗೋಗಿ PSI ಮೇಲೆ ಮತ್ತು ಮಾನವ ಹಕ್ಕುಗಳ ಆಯೋಗದ ಮೇಲೆ ಮತ್ತು ಅಲ್ಲಿ ಜಿಲ್ಲಾಡಳಿತದ ಮೇಲೆ ಜಿಲ್ಲಾ SP ಅವರ ಮೇಲೆ ಜಿಲ್ಲಾ SP ಅವರ ಗಮನಕ್ಕೆ ಇರಲಾರ್ದಂಗೆ ಪೋಸ್ಕೋ ಕೇಸ್ ಆಗ್ತದ. ಇಲ್ಲಿ ಜಿಲ್ಲಾ SP ಅವ್ರ ಗಮನಕ್ಕೆ ಇರಲಾರ್ದೇ ಇದು ಫೋಸ್ಕೋ ಕೇಸ್ ಆಗ್ತದ. ಫೋಸ್ಕೋ ಕೇಸ್ ಆಗಬೇಕಂದ್ರೆ ಇವತ್ತವರು ಯಾವ ಕಾನೂನಿನ ಅಡಿಯೊಳಗೆ ಈ ಪ್ರಕರಣ ತೊಗೋಬೇಕು, ಏನು ಪ್ರಾಥಮಿಕ ತನಿಖೆ ಮಾಡಬೇಕು, ಯಾವುದೂ ಮಾಡಲಾರ್ದಂಗೆ ನೀವು FIR ಕಾಪಿ ಹರಿದಿದ್ದು ಮಹಾ ದೇಶ ಭ್ರಷ್ಟ ಕೆಲಸ ಐತಿ. ನೀವು ನಿಮ್ಮ ಕರ್ತವ್ಯಕ್ಕೆ ದ್ರೋಹ ಬಗ್ದಿದ್ದೀರಿ. ಒಂದು ವಿಷಯ ಏನು ಹೇಳಬೇಕಪ್ಪ ಅಂತಂದರೆ, ಈಗ ಈ ಪಟ್ಟಬದ್ಧ ಹಿತಾಸಕ್ತಿಗಳೇನಿವ ಇವರು ತೆಳಗಿನ ಜಾತಿಯ ಮಠಾಧೀಶರನ್ನ ಏಳಿಗೆ ಸಹಿಸೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಇವರು ಅಷ್ಟೇ ಸ್ವಾಮಿಗಳಿರಬೇಕು, ಉಳಿದ ಸ್ವಾಮಿಗಳು ಯಾರೂ ಇರಬಾರ್ದು. ಎಲ್ಲರೂ ತಮ್ಮ ಅವರವರ ಒಂದು ಮಠದಲ್ಲಿ ಕಸ ಜಾಡು ಹೊಡ್ಕೊತ ಅವರ ಸೇವೆ ಮಾಡ್ಕೊತ ಇರಬೇಕಂತಕ್ಕಂಥ ಮನೋವೃತ್ತಿ ಇದ್ದವರು ಇಂಥವ್ರನ್ನ ಬಿಟ್ಟು ಈ ರೀತಿಯಾದಂಥ ಒಂದು ಷಡ್ಯಂತ್ರಗಳನ್ನು ರಚಿಸಿ ಮಠಾಧೀಶರನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಆಗಬಾರ್ದು. ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಂಡು ಇದಕ್ಕೇನಾದರೂ ಒಂದು ಲಗಾಮ್ ಹಾಕಬೇಕಂತ ನಾ ಇವತ್ತು ತಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ತಾಯಿಯ ಕರುಳುಳ್ತಕ್ಕಂಥ ಪರಮ ಪೂಜ್ಯರವರು. ಹಾಗಾಗಿ ಪ್ರತಿಯೊಂದು ಮಗುವನ್ನು ನೋಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಭಾಳ ಪ್ರೀತಿಯಿಂದ ಮಮತೆಯಿಂದ ಆ ಮಕ್ಕಳನ್ನು ಮುದ್ದಾಡ್ತಕ್ಕಂಥ ಪ್ರವೃತ್ತಿ ಅವರು ಯಾವಾಗಲೂ ಕೂಡ ಬುಡದಿಂದಲೇ ಇರ್ತಕ್ಕಂಥದ್ದಿದೆ. ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಕೆಳಜಾತಿಯ ಸ್ವಾಮೀಜಿಗಳನ್ನು ಕೆಳಗನೆ ಇರಬೇಕು, ಮೇಲೆ ಬರಗೂಡಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಥರದ ಅನೇಕ ರೀತಿಯ ಒಂದು ಪ್ರಸಂಗದೊಳಗೆ ಷಡ್ಯಂತ್ರಗಳನ್ನು ರೂಪಿಸಿ ನಮ್ಮನ್ನು ತುಳಿಯತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಮೇಲೆ ಅಪಹರಣವಾಗಿರುವಂಥ ಒಂದು ಕೇಸು ದಾಖಲೆಯಾಗಿದೆಲ್ಲ. ಸರ್ಕಾರ ಮತ್ತು ಕಾನೂನು ಕೂಡ ನಿರಪರಾಧಿಯೊಂದು ಬಿಡುಗಡೆ ಮಾಡುವಂಥ ಕೆಲಸ ಸರ್ಕಾರ ಒತ್ತಾಯ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡಿ ಈ ಒಂದು ಸಮಾಜ ಅಲ್ಲ, ಇವತ್ತೇನು ಮಲ್ಲಿಕಾರ್ಜುನ ಸ್ವಾಮಿಗಳು ಒಂದೇ ಸಮಾಜಕ್ಕೆ ಮೀಸಲಲ್ಲ, ಇಡೀ ಒಂದು ಎಲ್ಲ ಕುಲ ಧರ್ಮಗಳಿಗೆ ಸ್ವಾಮೀಜಿಗಳಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಗಳ ಮೇಲೆ ಏನು ಅಪರಾಧವನ್ನು ಮಾಡಿದಾರಲ್ಲ, ಆ ಅಂಥವರಿಗೆ ನ್ಯಾಯಾಲಯ ಮತ್ತು ಕೂಡ ಏನೇನಾಗಿ ಭಾಳ ಜನ ನಮ್ಮ ಸ್ವಾಮೀಜಿಗಳು ಮಾತನಾಡಿದ್ರು, ಏನೇನು ಕ್ರಮಗಳನ್ನು ತೊಗೋಬೇಕಂದಿದ್ದಾರಲ್ಲ ಅವೆಲ್ಲ ಕ್ರಮಗಳನ್ನು ತೊಗೊಂಡು ಸರ್ಕಾರ ಮತ್ತು ಕಾನೂನು ಆ ಮಲ್ಲಿಕಾರ್ಜುನ ಆಪುಗಳಿಗೆ ನಿರಪರಾಧಿಯನ್ನು ಬಿಡುಗಡೆ ಮಾಡಬೇಕನ್ನುವಂಥ ಮಾತನ್ನು ವಿಚಾರಿದೆ. ನನ್ನ ಮಾತು ಮುಗಿಸ್ತೀನಿ ಸರ್. ಅವರು ಪವಾಡ ಪುರುಷರು. ಇಂಥ ಹೀನಾಯ ಕೃತ್ಯಗಳಿಗೆ ಅವರು ಲಕ್ಷ್ಯ ಕೊಡತಕ್ಕಂಥ ವ್ಯಕ್ತಿಗಳಲ್ಲ. ಆದ ಕಾರಣ ಈಗಾಗಲೇ ದರ್ಶನಾಪುರವೇ ತಮಗೆ ಕಿವಿ ಮಾತು ಹೇಳ್ತಾ ಇದ್ದೀವಿ. ಮಹಾಸ್ವಾಮಿಗಳು ಭಾಳ ಒಳ್ಳೆಯವರಿದ್ದಾರೆ. ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ
ಎಲ್ಲ 3-4 ರಾಜ್ಯಗಳಲ್ಲಿ ಅವರ ಹೆಸರುವಾಸಿಯಾಗಿದೆ. ಅವರ ಹೆಸರಿಗೆ ಮಸಿ ಬಳಿಯುವಂತೆ ಇಲ್ಲಿ ಇರ್ತಕ್ಕಂಥ ಕೆಲವು ಮಠಾಧೀಶರು, ಕೆಲವು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡಿ ಈ ಒಂದು ಕೆಟ್ಟ ಕೆಲಸ ಮಾಡಿದ್ದಾರೆ. ತಮಗೆ ಅಧಿಕಾರವಿದೆ, ಕೂಡಲೇ ಆಗೋಗಿ PSI, CDPO ಶಹಾಪುರ್ ಇವರಿಬ್ಬರನ್ನು ಮತ್ತು ಆಯೋಗದ ಸದಸ್ಯರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಆದೇಶ ಮಾಡಬೇಕೆಂದು ದರ್ಶನಾಪುರ ಅವರಲ್ಲಿ ಮನವಿ ಮಾಡುತ್ತೇನೆ. ಎಲ್ಲಿಗೆ ಅದು ಕೇಸ್ ಹಿಂತಿರುಗ್ತದೆ ತೆಕ್ಕೊಂಬಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡಲಿಕ್ಕೆ ಎಲ್ಲ ಮಠಾಧೀಶರು, ಎಲ್ಲ ಸರ್ವ ಮಠಾಧೀಶರು ನಾವು ತಯಾರಾಗಿದ್ದೇವೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಮಲ್ಲಿಕಾರ್ಜುನ ಮುತ್ತೆಯವರ ಮೇಲೆ ಪೋಸ್ಕೋ ಕೇಸನ್ನು ದಾಖಲು ಮಾಡಿರ್ತಕ್ಕಂಥ ಷಡ್ಯಂತ್ರ ಊರಿದ ದುಷ್ಕರ್ಮಿಗಳ ವಿರುದ್ಧ ಎಲ್ಲ ಭಕ್ತರು ಸೇರಿ ಹೋರಾಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ಫಸ್ಟನೇದು ಪ್ರಾರಂಭ. ಎಲ್ಲಿಗೆ ಹೋಗಿ ಮುಡುತ್ತಾ ಗೊತ್ತಿಲ್ಲ. ಕೇಸನ್ನು ಹಿಂಪಡೆಯೋವರೆಗೂ ಹೋರಾಟದ ಹಾದಿ ನಿಲ್ಲುವಂಗಿಲ್ಲ. ಅವರು ಬಂದ್ಗೇಶಿಂದ ಯಾವುದೇ ಅವ್ರ ತಂದೆ ತಾಯಿ ದೂರು ಕೊಟ್ಟಿಲ್ಲ, ಅವ್ರ ಸಂಬಂಧಿಕರು ದೂರು ಕೊಟ್ಟಿಲ್ಲ, ಮಗು ಕೂಡ ಹೇಳಿಲ್ಲ, ಯಾವುದೇ ಅಧಿಕಾರಿಗಳು ಬಂದು ಕೂಡ ಭೇಟಿನೂ ನೀಡಿಲ್ಲ. ಏಕಾಏಕಿ ನೀವು ರಾತ್ರಿ ಪೋಸ್ಕೋ ಕೇಸ್ ದಾಖಲೆ ಮಾಡ್ತೀರಿ ಅಂತಂದ್ರೆ ಹಿಂದೂ ಸಮಾಜದ ಹಿಂದೂ ಮಠಗಳು ಏನು ಮಾಡ್ಬೇಕಂತ ಹೊಂಟಿದ್ದೀರಿ ಅಂತಕ್ಕಂಥ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಬೆಳೀತಕ್ಕಂಥ ಮಠಗಳನ್ನ ತೊಯ್ಬೇಕಂತ ಕುಂತಿದ್ರು. ಸ್ವಾಮೀಜಿಗಳನ್ನು ಮುಟ್ಟಬೇಕು, ಆಶೀರ್ವಾದ ಮಾಡಬೇಕು, ಬೇಡಬೇಕಂತ ಭಾಳಷ್ಟು ಗೊಂದಲದಲ್ಲಿದ್ದಾರೆ ಸ್ವಾಮೀಜಿಗಳು. ಈಗ ಸ್ವಾಮೀಜಿ ಭಕ್ತರಿಗೆ ಅಂತ ಬಂದಾಗ ಅವ್ರ ಆಶೀರ್ವಾದ ತಲೆ ಮೇಲೆ ಕೈ ಮಾಡ್ತಾರೆ, ಮುದ್ದು ಮಾಡ್ತಾರೆ ಮಕ್ಕಳನ್ನ. ಅಂದರೆ ನಮ್ಮ ಮಕ್ಕಳನ್ನ ಮುದ್ದು ಮಾಡೋಂಥ ಪರಿಸ್ಥಿತಿ ಈ ಸಮಾಜದಾಗ ಎದ್ದು ಕಾಣ್ತಾ ಇದೆ. ಅದಕ್ಕಾಗಿ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಥ ITI ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕರ್ತ ಸಿದ್ದರಾಮ್ ಅಂತಕ್ಕಂಥ ಒಬ್ಬ ಷಡ್ಯಂತ್ರ ಊರಿ ಒಂದು ಮೆಸೇಜನ್ನು ಹಾಕಿ ಅವರಿಗೆ ಆ ರೀತಿ ತಪ್ಪು ಸಂದೇಶ ಕೊಟ್ಟು ಕೂಡಲೇ ಕೇಸ್ ಮಾಡ್ಬೇಕಂತ ಹೇಳಿದರೆ ಶಶಿಧರ್ ಕೋಶಂಬಿ ಅವರಿಗೆ ಮಕ್ಕಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಈ ಯಾದಗಿರಿ SP ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಕೂಡಲೇ ಅವ್ರ ಮ್ಯಾಗ ಪ್ರಕರಣ ಆಗಿರ್ತಕ್ಕಂಥ ದಾಖಲವನ್ನು ಹಿಂಪಡೆದು ಮತ್ತು ಮಲ್ಲಿಕಾರ್ಜುನ ಮುತ್ತನ ಭಕ್ತಾದಿಗಳು ಕ್ಷಮೆ ಕೇಳಬೇಕು ಮತ್ತು ಯಾದಗಿರಿ ಜಿಲ್ಲೆಯಾದ್ಯಂತ ಎಲ್ಲ ಭಕ್ತರಿಗೆ ಕ್ಷಮೆ ಕೇಳಬೇಕು. ಈ ಮೂಲಕ ಅವ್ರು ಯಾರ್ಯಾರು ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ರು ಅಷ್ಟು ಮಂದಿಗೆ ಸರ್ಕಾರ ಸಸ್ಪೆಂಡ್ ಮಾಡ್ಬೇಕಂತ ಈ ಮೂಲಕ ಕೇಳ್ತಾ, ಇನ್ನೊಂದು ಏನಪ್ಪ ಅಂತಂದರೆ ಮಲ್ಲಿಕಾರ್ಜುನ ಮುತ್ಯಾಗ ತಂದಿರತಕ್ಕಂಥ ಕಳಂಕವನ್ನು ಹಿಂಪಡಿಬೇಕು. ಬೆಳೆ ವಿಮೆ ಬಿಡುಗಡೆ, ಸಾಲ ಮನ್ನಾ, MSP ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎದುರು ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಬೆಳೆ ವಿಮೆ ತಕ್ಷಣ ಬಿಡುಗಡೆ ಮಾಡಬೇಕು, ರೈತರ ಸಾಲ ಮನ್ನಾ ಘೋಷಿಸಬೇಕು ಹಾಗೂ ಕನಿಷ್ಠ ಬೆಂಬಲ ಬೆಲೆ MSP ಕಡ್ಡಾಯವಾಗಿ ಜಾರಿಗೆ ತರಬೇಕು ಎಂಬ ಬೇಡಿಕೆಗಳನ್ನು ಮುಂದುವರೆಸಿ ಸಂಯುಕ್ತ ಹೋರಾಟ ಸಮಿತಿ ಕರ್ನಾಟಕ ಕಲಬುರಗಿ ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅನ್ನಪೂರ್ಣ ಕ್ರಾಸ್ ಸಮೀಪದಲ್ಲಿರುವ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎದುರು ರೈತರು ಹಾಗೂ ಹೋರಾಟಗಾರರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ತಕ್ಷಣವೇ ವಿಮೆ ಹಣ ಬಿಡುಗಡೆ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಮಾತನಾಡಿ, ಹವಾಮಾನ ವೈಪರೀತ್ಯದಿಂದ ರೈತರು ತೀವ್ರ ನಷ್ಟ ಅನುಭವಿಸಿದ್ದಾರೆ. ಬೆಳೆ ವಿಮೆ ಪರಿಹಾರ ವಿಳಂಬವಾಗುತ್ತಿರುವುದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ವಿಮೆ ಹಣ ಬಿಡುಗಡೆ ಮಾಡಿ ರೈತರ ಸಾಲ ಮನ್ನಾ ಘೋಷಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ MSP ಕಡ್ಡಾಯ ಜಾರಿಗೆ ತರದಿದ್ದರೆ ರೈತರಿಗೆ ನ್ಯಾಯ ಸಿಗುವುದಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನುಬದ್ಧಗೊಳಿಸುವ ಮೂಲಕ ರೈತರ ಹಿತಾಸಕ್ತಿ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರವು ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಸಂಘಟನೆ ಎಚ್ಚರಿಕೆ ನೀಡಿದರು. ದೃಷ್ಟಿಯಿಂದ ವಂಚಿತ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡಿದರೆ ರೈತರ ಬಗ್ಗೆ ನಿಷ್ಕಾಳಜಿ ತೋರ್ತದೆ. ರೈತ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ಸರ್ಕಾರ ತಕ್ಷಣವೇ ಎಲ್ಲರಿಗೆ ಸಮಾನಾಗಿ ಅತಿವೃಷ್ಟಿ ಪರಿಹಾರನ ಕೊಡಬೇಕು. ಬೆಳೆ ವಿಮೆ ಹಣ 2026 ಫೆಬ್ರವರಿ ಇದ್ದರೂ ಕೂಡ ಮಾರ್ಚ್ ಬಂದರೂ ಕೂಡ ನಯ್ಯ ಪೈಸಾ ಹಣ ಬಿಡುಗಡೆ ಮಾಡಿಲ್ಲ. ಬೆಳೆ ವಿಮೆ ಹಣ ಬಿಡುಗಡೆ ಮಾಡಕ್ಕೆ ಸರ್ಕಾರಕ್ಕೆ ದಾಡಿ ಬಡದಂತಕ್ಕಂಥ ಮಾತನ್ನು ಕೇಳಿಕೊಟ್ವಿ. ಇವತ್ತು ಅದನ್ನು ಬೇಸತ್ತು JD ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ್ವಿ. ತಕ್ಷಣವೇ ಇವತ್ತು ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು. ತೊಗರಿಗೆ ಬೆಂಬಲ ಬೆಲೆ ಇಲ್ಲ. APMC ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ನೆಲಕಚ್ಚೋಗಿದೆ. ತೊಗರಿ ಬೆಳೆಗಾರರನ್ನು ಬೀದಿಗೆ ಬಿದ್ದಿದ್ದಾರೆ. ತಕ್ಷಣವೇ MSP ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಪರಿಹಾರ ಇದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಮತ್ತು ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರಿಗೆ ಪರಿಹಾರ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡೋದಕ್ಕಾಗಿ ಇವತ್ತು 2ನೇ ತಾರೀಕಿಗೆ JD ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಳೆ ಚಿತ್ತಾಪುರ ತಾಲೂಕಿಗೆ ಮುಖ್ಯಮಂತ್ರಿಗಳನ್ನು ಬರ್ತಾ ಇದ್ದಾರೆ. ತಕ್ಷಣ ಮೊದಲು ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿ ಕಲಬುರಗಿ ಜಿಲ್ಲೆಗೆ ತೊಗರಿಯನ್ನಾಡಿ ಕಾಲಿಡಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶರಣಬಸಪ್ಪ ಮಮ್ಮಶೆಟ್ಟಿ, ಭೀಮಾಶಂಕರ್ ಮಾಡ್ಯಾಳ್,
ಮಹೇಶ್ ಎಸ್ಬಿ, ರಮೇಶ್ ರಾಗಿ, ಉಮಾಪತಿ ಮಾಲಿ ಪಾಟೀಲ್, ಅರ್ಜುನ್ ಗೊಬ್ಬರ್ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. देवानंद सारी सेंटर, कामत होटल हिंदुगड़े, सुपर मार्केट, कलबुर्गी। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಂಗೀನ ಹಬ್ಬ ಹೋಳಿ ಹುಣ್ಣಿಮೆಗೆ ಕಲಬುರಗಿ ನಗರ ಸಜ್ಜಾಗಿದೆ. ನಗರದಲ್ಲೆಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಮಾರುಕಟ್ಟೆಗಳಲ್ಲಿ ಖರೀದಿ ಜೋರಾಗಿದೆ. ಸೂಪರ್ ಮಾರ್ಕೆಟ್ ರಸ್ತೆಯಿಂದ ಹಿಡಿದು ವಿವಿಧ ಪ್ರದೇಶಗಳಲ್ಲಿ ತೆರೆಯಲಾದ ತಾತ್ಕಾಲಿಕ ಅಂಗಡಿಗಳಲ್ಲಿ ರಂಗುರಂಗಿನ ಬಣ್ಣಗಳು, ವಿವಿಧ ಮಾದರಿಯ ಪಿಚಕಾರಿಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ. ರಂಗೀನ ಹಬ್ಬ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಕಲಬುರಗಿ ನಗರ ಸಂಪೂರ್ಣವಾಗಿ ಹಬ್ಬದ ವಾತಾವರಣದಲ್ಲಿ ತೇಲುತ್ತಿದೆ. ನಗರದ ಪ್ರಮುಖ ಮಾರುಕಟ್ಟೆಗಳು, ಸೂಪರ್ ಮಾರ್ಕೆಟ್ ರಸ್ತೆ ಹಾಗೂ ವಿವಿಧ ಭಾಗಗಳಲ್ಲಿ ತೆರೆಯಲಾದ ತಾತ್ಕಾಲಿಕ ಅಂಗಡಿಗಳಲ್ಲಿ ರಂಗುರಂಗಿನ ಬಣ್ಣಗಳು, ಪಿಚಕಾರಿಗಳು ಮತ್ತು ವಿವಿಧ ಮಾದರಿಯ ಮುಖವಾಡಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ. ಬಹುತೇಕ ಅಂಗಡಿಗಳ ಮುಂದೆ ಖರೀದಿದಾರರು ಮುಗಿಬಿದ್ದು ಹಬ್ಬದ ಸನ್ನಿವೇಶಕ್ಕೆ ಮತ್ತಷ್ಟು ರಂಗು ತುಂಬಿದ್ದಾರೆ. ವಿಶೇಷವಾಗಿ ಮಕ್ಕಳಿಗಾಗಿ ಬಣ್ಣ ಬಣ್ಣದ ಪಿಚಕಾರಿಗಳು ಹಾಗೂ ಸಕ್ಕರೆ ಸರಗಳು ಮಾರಾಟಕ್ಕೆ ಇಡಲಾಗಿದ್ದು, ಮಕ್ಕಳು ಹಾಗೂ ಪೋಷಕರಲ್ಲಿ ವಿಶೇಷ ಆಕರ್ಷಣೆ ಮೂಡಿಸಿದೆ. ಮುಖವಾಡಗಳು 20 ರೂಪಾಯಿದಿಂದ 200 ರೂಪಾಯಿವರೆಗೆ, ಬಣ್ಣದ ಪೊಟ್ಟಣಗಳನ್ನು 10 ರೂಪಾಯಿ ಮತ್ತು 15 ರೂಪಾಯಿ ದರದಲ್ಲಿ ಲಭ್ಯವಿದ್ದರೆ, ಪಿಚಕಾರಿಗಳು 25ರಿಂದ 130ರವರೆಗೆ ಮಾರಾಟವಾಗುತ್ತಿವೆ. ಹಬ್ಬದ ಹಿನ್ನೆಲೆ ಭರ್ಜರಿ ವ್ಯಾಪಾರ ನಡೆದಿರುವುದಾಗಿ ವ್ಯಾಪಾರಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಕಲಬುರಗಿ ನಗರದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿ ಮೂಡಿಬಂದಿದ್ದು, ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಚಟುವಟಿಕೆ ಗರಿಗೆದರಿದೆ. ರಂಗೀನ ಹಬ್ಬಕ್ಕೆ ನಗರ ಸಜ್ಜಾಗಿದ್ದು, ಎಲ್ಲೆಡೆ ಹಬ್ಬದ ಉತ್ಸಾಹ ಕಂಗೊಳಿಸುತ್ತಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. इन गुलबर्गा ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಶಕಾಯ್ನಾ बैप्टिस्ट अकेडमी, 23 ವರ್ಷೋं की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್.
ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.